ಸರ್ ವಿಶ್ರಾಂತ್ ಸರ್ ಕರೀರಿ ಸರ್. ಯಾರಪ್ಪ ನೀವು? ಅಣ್ಣ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾನೊಬ್ಬ ಸಿರಿವಂತನಾಗ್ತಿದ್ರೆ ಮನೆ ಮಂದಿಗೆಲ್ಲ ಪರಿಚಿತನಾಗ್ತಿದೆ. ಬಟ್ ನಾನು ಬಡವ, ನೀವು ನನ್ನನ್ನು ಗಮನಿಸಿರಲ್ಲ ಬಿಡೆ. ನಾನು ಆ ರೀತಿ ಹೇಳಿಲ್ಲಪ್ಪ. ವಾ ಗೊತ್ತಾಯ್ತು ಬಿಡು. ಈ ನನ್ನ ಅಣ್ಣನ ಕಂಪ್ನಿಗೆ ಹೊಸ್ತಾಗಿ ಸೇರ್ಕೊಂಡಿರೋ ಸಂಭ್ರಮ ತಾನೆ? ಕರೆಕ್ಟ್ ಸರ್. ವಿಶ್ರಾಂತ್ಗೆ ಆಫೀಸಲ್ಲಿ ಮುಖ್ಯವಾದ ಕೆಲಸ ಇದೆ. ಬಂದ ತಕ್ಷಣ ಆಫೀಸಿಗೆ ಬರೋಕೆ ಹೇಳಿ ಸರ್. ಅತ್ತೆ ಅತ್ತೆ ಹೊರಗಡೆ ಏನೇ ಮಾಡ್ತಾ ಇದ್ಯಾ? ನೀವು ಬೆಂಗಳೂರಿಗೆ ನನಗೆ ಹೇಳಿದ್ರೆ ಹೋಗಿದ್ದೀರಲ್ಲ. ಬೆಂಗಳೂರಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಾದ್ರೆ ವಜ್ರದ ನೆಕ್ಲೆಸ್ ನ ತಂದ್ಕೊಡಿ ಅಂತ ಹೇಳ್ತಿದ್ ನೀನು. ನೀ ತುಂಟು ಕೋಪ ಮಾಡ್ಕೋತೀಯ ಅಂತ ನಂಗೆ ಗೊತ್ತಿತ್ತು ಕಣ. ಅದಕ್ಕೆ ನೋಡು ಗೋಲ್ಡ್ ಚೈನ್ ತಂದಿದ್ದೀನಿ, ತಗೊಳ್ಳ. ಚೈನ್? ಇಂಥ ಚೈನ್ನ 5 ವರ್ಷ ಇದ್ದವರಾಗ ಶೋಕಿ ಮಾಡಿ ಬಿಸಾಕಿದ್ದೀನಿ. ನನಗೆ ಚೈನ್ ಬೇಕಾಗಿಲ್ಲ. ನಿನಗೆ ಒತ್ತಿನ ನೆಕ್ಲೆಸ್ ತಂದ ನನ್ನ ತಮ್ಮ ಆಪರೇಷನ್ಗೆ ಹಣ ಏನ ಮಾಡೋದು? ತಮ್ಮ ಅಂತೆ ತಮ್ಮ. ಮನೆಯಲ್ಲೆಲ್ಲ ಜಗಳ ಆದಾಗ ನನ್ನೆಲ್ಲ ಶಾಂತಿ ಮಾಡ್ತಾ ಇದ್ದಿದ್ದು, ನನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಿದ್ದು ಅದಕ್ಕೆ ಅನ್ನೋ ಮಮಕಾರದಿಂದ ಅಲ್ಲ, ಕಾಮ ದೃಷ್ಟಿಯಿಂದ. ಗೊತ್ತಾಯ್ತೇನ್ರಿ? ನಾಗಲಕ್ಷ್ಮಿ, ನನ್ನ ತಮ್ಮ ಕಾಮಕನಲ್ಲ. ನನ್ನ ತಮ್ಮನ ನಡ್ತ ಬಗ್ಗೆ ಇನ್ನೊಂದು ಮಾತಾಡ್ದು ನಿನ್ನ ನಾಲ್ಗೆ ಸೀಳ್ ಬಿಡ್ತೀನ. ಅಯ್ಯೋ ಅಯ್ಯೋ ಅಯ್ಯೋ. ನನ್ನ ತಮ್ಮ ಕಾಮಕನಲ್ಲ, ಪ್ರೀತಿ ವಾತ್ಸಲ್ಯ ಕಾಡುವ ಕಿರಿಯ ಮಗ. ನನ್ನ ತಮ್ಮ ಆ ಲಕ್ಷ್ಮಣ ಇರ್ತಲೂ ಒಂದು ಕೈ ಮೇಲು ಕಣ. ಅಯ್ಯೋ 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 ದೇವ್ರೆ, ನಿಮ್ಗೆ ಹೇಗ್ರಿ ತಿಳಿಸ್ಲಿ? ನನ್ನ ಪತಿವ್ರತೆ ತನ್ನ ಹೇಗ್ರಿ ಉಳಿಸ್ಕೊಳ್ಳಿ? ಅದಕ್ಕೆ ತಾಯಿ ಸಮ ಅಂತ ತಿಳ್ಕೊಳ್ದೇನೆ ಅಷ್ಟೊಂದು ಹುಷಾರಾಗಿದ್ರು ಕೂಡ, ಅಷ್ಟೊಂದು ಆರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ನನ್ನನ್ನ ಬಲತ್ಕಾರ ದೃಷ್ಟಿಯಿಂದ ನೋಡ್ತಾನೆ. ಗೊತ್ತಾ ನಿಮ್ ತಮ್ಮ? ನಗೋ, ಸಮಾಧಾನ ತಂದ್ಕೊಳ. ನನ್ನ ತಮ್ಮ ಮಗನ ಮುದ್ದನೆಂದು ತಿಳಿದಿದ್ದೆ. ಆದ್ರೆ ಇಂಥ ನೀಚ ಕಾರ್ಯಕ್ಕೆ ಕೈ ಹಾಕಿದ್ರಿಂದ ಪ್ರತ್ಯಕ್ಷವಾಗಿ ಪ್ರಾಮಾಣಿಸಲೇಬೇಕು. ನೀನ್ ಧೈರ್ಯವಾಗಿರು ನಗೋ. ಯಾವಾಗ ಬಂದೇಣ? ನಿಮ್ ಬಳಿ ಕೆಲಸ ಮಾಡ್ತಾನ ವಿಶ್ರಾಂತ್. ಏನೋ ಆಫೀಸಲ್ಲಿ ಕೆಲಸ ಇದೆ, ಬನ್ನಿ ಅಂತ ಬೇಗ ಬಂದ್ಬಿಡಿ ಅಂತ ಹೇಳಿದ್ರಣ. ಹೌದಾ? ಓಕೆ ನಗೋ, ಜೋಪಾನ ಕಣ. ಈಗ ಬಂದ ನಾನು ಬಿಟ್ಟು ಹೋಗ್ಬೇಡಿ. ಬಂದ ನಾನು ಬಿಟ್ಟು ಹೋಗ್ಬೇಡಿ, ನನ್ ಭಯ ಆಗತ್ತೆ. ಬಂದೆ ನಗೋ. ಡೋಂಟ್ ವರಿ ನಗೋ, ಬೇಗ ಬರ್ತೀನಿ. ಇದೇ ತಕ್ಕ ಸಮಯ.
ನಾನ್ ಅನ್ಕೊಂಡಿದ್ದು ಸಾಧಿಸೋಕೆ. ಏನ್ ಮಾಡ್ತಾ ಇದ್ದೀರಾ ನೀವು? ನೋಡು, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನನಗೆ ಪುತ್ರ ಭಾಗ್ಯ ಕೊಡ್ತೀಯೋ ಇಲ್ವೋ? ಹತ್ಯೆ ಅಂತ ಮಾತು ಹೇಳ್ತಾ ಇದ್ರಿ ಅಕ್ಕಮ್ಮ. ಮಗನಿಗೆ ಸಮಾನದ ನನ್ನ ಹತ್ರ ಪುತ್ರ ಭಿಕ್ಷೆ ಕೇಳುವುದೇ? ಸರಿ, ಹಾಗಾದ್ರೆ ನಾನ್ ಕೇಳಿದ ನೀನ್ ಧಿಕ್ಕರಿಸ್ತೀಯಲ್ವಾ? ನೀನು ರಾಮಚಂದ್ರ, ಸತ್ಯ ಹರಿಶ್ಚಂದ್ರ, ಧರ್ಮ ನ್ಯಾಯ ನೀತಿ ಕಾಪಾಡೋನು. ಅಷ್ಟೇ ಅಲ್ಲ, ಏಕಪತಿ ಇರುತ್ತ ಅಲ್ವಾ? ಆ ನಿನ್ನ ಸಂಸಾರ ನೌಕೆಯನ್ನು ಹೇಗೆ ಕಾಪಾಡ್ಕೊತ ನಾನೇ ನೋಡ್ಕೊಂಡ್ಬಿಡ್ತೀನಿ. ಮೇಡಮ್, ಏನ್ ಮೇಡಮ್, ಏನಾಯ್ತು ಮೇಡಮ್, ಏನಾಯ್ತು? ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಿದ್ರೆ ಈ ಪಾಪಿ ನನ್ನೆಲ್ಲ ಬಲಾತ್ಕಾರ ಮಾಡ್ಬಿಡ್ತಿದ್ದ. ಸ್ವಂತ ಅತ್ತಿಗೆಯನ್ನೇ ಬಲಾತ್ಕಾರ ಮಾಡಕ್ ಹೋಗಿದ್ಯೇನೋ ನೀನು? ಒಬ್ಬ ಮೈದನೇನ? ಛೀ! ಇಲ್ಲ ಇಲ್ಲ, ಅದಕ್ಕೆ ತಲೆ ಸುತ್ತಿದೆ ಅಂತ ಅಂದಕ್ಕೆ ಎತ್ತಿ ಮೇಲ್ಗಡೆ ಕೂರ್ತಿದೆ ಅಷ್ಟೇ ವಿನಃ. ಏನಂದ್ರೆ ಪತ್ರ ನಾನು ಹೇಳಿದೆ ನಿಮಗೆ, ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂತ. ಏಕೆ, ಏನಾಯ್ತು? ಏನೇ ನಿನ್ನ ಅವಸ್ಥೆ? ಯಾಕೆ ಹೇಳ್ತಿದ್ಯಾ? ಸರಿಯಾದ ಸಮಯಕ್ಕೆ ಬರ್ತೆ ಹೋಗಿದ್ರೆ ಈ ಗೋಮುಖ ವ್ಯಾಘ್ರ. ಹೌದು ಸರ್, ನಾನು
ನಾನು ಹೀಗೆ ಬರ್ಬೇಕಾದ್ರೆ ಮೇಡಮ್ ಕಾಪಾಡಿ ಕಾಪಾಡಿ ಅಂತ ಕಿಚ್ಕೊಂಡು ಶಬ್ದ ಆಯ್ತು. ಒಂದ್ ನೋಡಿದ್ರೆ ಅಷ್ಟರಲ್ಲಿ ಈ ನಿಮ್ಮ ತಮ್ಮನ ಮಗೋಡನ್ನು ಧರಿಸಿ ನಿಂತ ಕಾಮುಕ ಇವರನ್ನ ಹೇಳ್ಬೋದು ಸರ್, ಹೇಳ್ಬೋದು. ಅಣ್ಣ ನಂಬದಿರೋಣ, ನಂಬದಿರೋ. ಅದಕ್ಕೆ ತಲೆ ಸುತ್ತಿದೆ ಅನ್ನೋದ್ರಿಂದ ಕನಿಕರದಿಂದ ಚೇರ್ ಮೇಲೆ ಕೂರಿಸ್ತಿದೆ ವಿನಃ ಆದರದಿಂದಲ್ಲ ಅಣ್ಣ, ಆದರದಿಂದಲ್ಲ. ಅದಕ್ಕೆ ಎಂದೆಂದ್ರೆ ತಾಯಿಯಿಂದ ತಿಳಿದಿರುವ ನಾನು ಮೈದಾನ ಯಾವ್ದು ನಂಬಬೇಕೋ ಯಾವ್ದು ಬಿಡ್ಬೇಕು ಎಂಬುದನ್ನು ಹೊಡೆದಿರೋ ಬಡ, ಹೊಡೆದಿರೋ ರವಿಕೆ, ಅಳಿಸಿರೋ ಕುಂಕುಮ, ಬಿಟ್ಟಿರೋ ಮುಡಿ ಹೂವು ಎತ್ತಿದ್ದೀರಪ್ಪ. ಅಯ್ಯೋ ಪಾಪಿ, ನನ್ನ ಸ್ನೇಹಿತ ಬಂಧು ಬಾಂಧವರಿಗೆ ನನ್ನ ತಮ್ಮ ಅಂತ ಗುಣವಂತ ಇಂಥ ಗುಣವಂತ ಇತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದಾನೋ. ನನ್ನ ಆಸೆಗೆ ಕಪ್ಪು ಮಸಿ ಹಚ್ಚಿಬಿಟ್ಟಿರೋ ನೀಚ. ದಶ ದಿಕ್ಕುಗಳು ಸೂರ್ಯ ಚಂದ್ರ ತಮ್ಮ ದಿಕ್ಕುಗಳನ್ನು ಬದಲಾಯಿಸಬಹುದು. ಆದ್ರೆ ನಾನು ನಿನ್ನೊಟ್ಟಿಗೆ ಹುಟ್ಟಿ ಬೆಳೆದಿರುವಣ್ಣ. ಅದಕ್ಕೇನೆ ಎತ್ತ ಮನೆಯಿಂದ ತಿಳಿದಿರುವ ಮೈದನನ್ನು ಮಾಯಜಾಲವನ್ನು ನಂಬಬೇಡಣ್ಣ, ನಂಬಬೇಡ. ನೋಡಿ, ಇವನು ಮೊಸಳೆ ಕಣ್ಣಿಗೆ ಕರಬೇಡಿ. ನೀವು ಚಿನ್ನದಂತ ಮೈದ್ರ ಕೂಲಿಗೆ ಹೋಗದೆ ಇರ್ಲಿ ಅಂತ ಆದ್ಯತೆ ಕೊಟ್ರಿ. ನಾನು ಕೂಡ ನನ್ ಮೈದ ಚೆನ್ನಾಗಾಗ್ಲಿ ಅಂತ ಆ ದೇವ್ರು ಈ ದೇವ್ರು ಹರಕೆ ಹೊತ್ತೆ. ಆದ್ರೆ ಇವ್ರ ಮಾತಲ್ಲಿ ಬೈಕೆ ನಾನು ತಿಳಿದು ಹೋದೆ ಅಂದ್ರೆ ತಿಳಿದೇ ಹೋದೆ. ಅಯ್ಯೋ ದುರ್ವಿಧಿ, ತಾಯಿಯ ಮುಖ ಕಾಣದ ನಾನು ಅತ್ತಿಗೆಲೆ ಎತ್ತ ತಾಯಿಯನ್ನು ತಿಳಿದಿರುವ ಅತ್ತಿಗೆಲೆ ಬಗದಡೆ ಅನೇಕ ಸಂಬಂಧಗಳನ್ನ. ಅಯ್ಯೋ ವಿಧಿ, ನಾನು ನಿನ್ನೂ ಉಳಿಸಿದೆಯಾ? ಆರ್ತಿ ಹೌದು ಬಾಬಾ, ನಾನು ಮನೆಯಲ್ಲೇ ಇದ್ದೀನಿ. ಈ ತರ ಘಟನೆ ಯಾವುದು ನಡೆದಿಲ್ಲ. ನನ್ನ ಗಂಡ ಅಂತವ್ರಲ್ಲ. ನನ್ನ ಗಂಡನ ನಂಬಿ ಅಕ್ಕ, ನಿಮಗೆ ನಾವೀ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ದೂರ ಹೊರಟೋಗ್ತೀನಿ. ಆದ್ರೆ ಇಂಥ ಅಪೋದನೆ ನನ್ನ ಗಂಡನ ಮೇಲೆ ಹೊರಿಸ್ಬೇಡಿ. ಮಾಯಾಂಗಿನಿ ಬಂದ್ಬಿಟ್ಲು. ಇಳ್ದು ಈ ಕೆಲಸದಲ್ಲಿ ಕುಮ್ಮಕ್ಕಿದರಿ ತಲೆ ಹಿಡಿಕಿ ತಂದು. ಅದೇನಾಗಲಕ್ಷ್ಮಿ, ಏನಮ್ಮ ಇದು? ಮಕ್ಕಳ ಬುದ್ಧಿ ಬರ್ಲಮ್ಮ? ಬುದ್ಧಿ ಈ ಮಾನವಂತರ ಮನೆಗೆ ಎಷ್ಟು ವಿಷ ಬೆಳೆಸಿಕೆ ಎಂಬುದನ್ನು ಬಹು ಬುದ್ಧಿ ಬೆಳೆಸಿದ್ದಾನೆ ಈ ನಿಮ್ಮ ಮುದ್ದು ಮಗ ಅಮರ್. ಏನ್ರ ಇಲ್ಲಿವರೆಗೂ ಏನಾದ್ರೂ ಕೂವೆ ಕುಡ್ದೆ ಆರ್ತಿ ಒಡನೆ ಇದ್ದು ಆಯ್ತು. ಆದ್ರೆ ಈ ಸಮಾಜದ ಮೇಲೆ ಬಿಟ್ಟ ದಿನೇ ದಿನೇ ಈ ಮನೆ ಕುರುಕ್ಷೇತ್ರವಾಗ್ತದೆ. ತಿಳಿಸಿ ಅಪ್ಪಾಜಿ, ಏನ್ ನನ್ನ ಅಮರ್ ಮನೆತನದ ಗೌರವ ಕಾಪಾಡ್ತಾ ಮನೆ ಹಾಕ್ತೇನೆ ಅಂತ ಹೇಳ್ತಿದ್ರೆ, ಆದ್ರೆ ನನ್ನ ಬೆಂಗಳೂರಿನಿಂದ ಬಂದ ನನ್ನನ್ನು ಬೇಗ ಆಫೀಸ್ಗೆ ಹೊರಡಿಸಿ ಇತ್ತ ಯಾರು ಇಲ್ಲದ ಸಮಯ ನೋಡಿ ಹೇಗೆ ಅಪಹರಿಸಿದಾನೆ ಈ ಕಾಮಾಂಧ ಮೃಗ. ಅಮರ್, ಏನಪ್ಪ ಇದೆಲ್ಲ? ಇಲ್ಲ ಅಪ್ಪಾಜಿ, ಇಲ್ಲ ಸಲ್ಲದ ಸತ್ಯವನ್ನು ನನ್ನ ಕಿವಿ ಕಿರಣಗಳಿಗೆ ಸುರಿಯೋದು ಬದಲು ಒಂದೇಡ್ಗೆ ಕೊಂದ್ಬಿಡಿ ಅಪ್ಪಾಜಿ, ಕೊಂದ್ಬಿಡಿ.
ನಾಟಕ ಅದ್ಭುತವಾಗಿ ಆರ್ತಿ ಅಹಮದ್. ಎಷ್ಟೇ ಆದ್ರೂ MA ಸ್ಟೂಡೆಂಟ್ ಅಲ್ವೇ? ವಿಶ್ರಾಂತ್ ಸರ್, ಬಲಗೆ ಬಿದ್ದ ಮಿಕ ತಪ್ಪಿಸಿಕೊಳ್ಳಲು ಪದೇ ಹುಡುಕ್ತಿದೆ. ಬೇಗ ಎಚ್ಚರಗೊಳ್ಳಿ. ಅಮರ್, ಹೇಳ್ತಾರೆ ಸತ್ಯವೇನಾ? ಇಲ್ಲ, ಈ ಎತ್ತ ತಂದೆ ಮೇಲೆ ಆಣೆ ಮಾಡಿ ಹೇಳಪ್ಪ. ಅಪ್ಪಾಜಿ, ಕಂಠಿ ಹಾರವನ್ನು ನಿರ್ಜೀವ ಪಕ್ಷಿ ಬಂದು ನುಂಗಿ ಮತ್ತೆ ನಿರ್ಜೀವ ಆಯಿತು ಅಂದಾಗ ಆ ವಿಕ್ರಮ ರಾಜ ಕಡು ಸತ್ಯ ಹೇಳಿದಾಗ ಯಾರು ನಂಬಲಿಲ್ಲ ಅಪ್ಪಾಜಿ, ಯಾರು ನಂಬಲಿಲ್ಲ. ಹಾಗೆ ಈ ನನ್ನ ಪರಿಸ್ಥಿತಿಗೆ ನನ್ನಲ್ಲಿ ತಕ್ಕ ಉತ್ತರ ಇಲ್ಲ ಅಪ್ಪಾಜಿ, ತಕ್ಕ ಉತ್ತರ ಇಲ್ಲ. ಮಾವಯ್ಯ, ಈ ಪಾಪ ಕಾರ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದನ್ನು ನಾಟಕ ಅಷ್ಟೇ. ಇವತ್ತೇನಾದ್ರೂ ಈ ಸಂಭ್ರಮ ಬರ್ಲಿಲ್ಲ ಅಂದ್ರೆ ನಾನಿವತ್ತು ಜೀವಂತವಾಗಿ ಬದುಕಿರ್ಲಿಲ್ಲ ಮಾವಯ್ಯ, ಜೀವಂತವಾಗಿ ಬದುಕಿರ್ಲಿಲ್ಲ. ನಾನು ಅಳ್ಬೇಡ, ಸಮಾಧಾನ ತನಕ. ಅಪ್ಪಾಜಿ, ಈ ಮನೇಲಿ ಇನ್ನೊಂದು ಕ್ಷಣ ನಾವಿರಲ್ಲ. ಆ ಕಾಮಂದ್ರೆ ಎತ್ಕೊಂಡು ಸಾಯ್ಲೆ. ಗುರು ಹಿರಿಯರು ನಮ್ಮ ತಾತಂದ್ರು ಮುತ್ತಂದ್ರು ಬಾಲಿರೋ ಮನೆಯಲ್ಲ ಇದು. ಈ ನಿಷ್ಕಳಂಕನಿಗೆ ಕೊಟ್ಟಿ ಈ ಗರ್ತಿ ಗಂಧರ್ವನೇ ನೀನು ಹೊರಗೋಗ್ಬಿಡೋಣ. ಈ ಮನೆಯಲ್ಲಿ ನೀವೇ ಇದ್ಬಿಡಿ, ನಾವೇ ಹೊರಗಡೆ ಹೋಗ್ತೀವಿ. ರೀ, ಈ ಮಾನ್ಗಡವ್ರೆ ಈ ಮನೆಯಿಂದ ಹೊರಗೋಗ್ಲಿ, ಹೋಗಿ ಸರ್ವನಾಶ ಆಗ್ಲಿ. ನಾವು ಈ ಮನೆಯಲ್ಲಿ ಇರೋಣ ಕಣ್ರಿ. ಕರೆಕ್ಟ್ ಮೇಡಮ್. ಇಂಥ ಕಾಮಾಂಧ ಮುಳ್ಳು ನಿಮ್ಮಂತರ ನೋಡುವೆ ಬಾಳೋದು ಸರಿಯಲ್ಲ. ನೀನ್ ಯಾವನ ಸರಿ ತಪ್ಪು ಹೇಳೋದಕ್ಕೆ? ನಿನ್ ಕೆಲಸ ಎಷ್ಟಿದೆ ನೋಡ್ಕೋಗ. ಕಂದ ಅಮರ, ಆ ದೇವರು ಕರುಣಿಸಿದ ಮಾರ್ಚ್ ಕೆಲಸದಿಂದ ಈ ದಿನ ನಿರ್ವೃತ್ತಿ ಆದೆ. ಮತ್ತೆ ಈ ಹುಟ್ಟಿ ಬೆಳೆದ ಈ ಮನೆಯಿಂದ ಸತ್ಯತೆಗಾಗಿ ನಾನು ನಿನ್ನೊಡನೆ ಬರುವೆ ಮಗನೇ, ನಿನ್ನೊಡನೆ ಬರುವೆ. ಅಪ್ಪಾಜಿ, ನೀವೇ ಹೋಗ್ತೀರಾ? ನೀವೇನಾದ್ರೂ ಮನೆ ಬಿಟ್ಟು ಹೋದ ನಾನು ಸಹ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ತೀರಾ? ಸುಮ್ನಿರಿ, ಹೋದ್ರೆ ಹೋಗ್ತಾರೆ, ಅದಕ್ಕೆ ತಲೆ ಕೆಡ್ಸ್ಕೊಳ್ತೀರಾ? ಅಪ್ಪಾಜಿ ಬೇಡ ಅಪ್ಪಾಜಿ, ಅಲ್ಲಿ ನಾವು ಬದುಕಲು ಸೂರು ಸಿಗುತ್ತೋ ಇಲ್ಲವೋ? ಚಿಕ್ಕಂದಿನ ನೀವು ಸಾಕಿ ಬೆಳೆಸಿದ್ದೀರಾ, ದೊಡ್ಡದ್ ಮಾಡಿದ್ರ, ಕೊನೆಗಾಲದಲ್ಲಿ ನಿಮ್ಮನ್ನು ಸುಖವಾಗಿ ಸಾಕೊಳ್ಳೋಷ್ಟು. ಸೆನ್ಸೆ ಅಪ್ಪಾಜಿ, ಸೆನ್ಸೆ. ಇಲ್ಲೇ ಅಣ್ಣನೊಂದಿಗೆ ಇದ್ಬಿಡಿ. ಇಲ್ಲ ಮಗನೇ, ಇಲ್ಲ. ನೀ ಇಲ್ಲದ ಮನೆ ಅಲ್ಲ. ಸೂರಿದ್ದರೂ ಪರವಾಗಿಲ್ಲ. ನಿನ್ ಜೊತೆ ನಮ್ಗೆ ಕುಟ್ಕೊಡ್ತೀವಿ ಕಣಪ್ಪ. ಆರ್ತಿ ಬಟ್ಟೆ ತಗೋಬ. ಆಯ್ತು ಬಾಬಾ. ವಿಶ್ರಾಂತ್ ಸರ್, ಹುಟ್ಟಿಸಿ ಎತ್ತಾಡಿಸಿದ ತಂದೆ ಹಿರಿಯ ಮಗನ ಜೊತೆ ಇದ್ದರೆ ಹಿಂಡಾನೆ ಬರಲಿದ್ದಂತೆ. ವಯಸ್ಸಾದ ನಿಮ್ಮ ತಂದೆಯನ್ನು ಹೊರಗಟ್ಟಿ ಪಾಪ ಕಟ್ಕೋಬೇಡಿ ಸರ್. ಕರೆಕ್ಟ್ ಸಂಭ್ರಮ್. ತಪ್ಪು ಮಾಡಿದವರು ಶಿಕ್ಷೆ ಅನ್ಬೇಕಿದ್ದಾರೆ. ಅಪ್ಪಾಜಿ, ನೀವೇನಾದ್ರೂ ಮನೆ ಬಿಟ್ಟೋದ ನಾನು ಸಹ ಮನೆ ಬಿಟ್ಟು ದೂರ ಹೋಗ್ತೀನ. ಬೇಡ ಮಗನೇ, ಬೇಡ. ಆಗ ಮಾಡಬೇಡ. ತಳಂತದ ಮಾಡಿದ ಮಾನವಕ್ಕಾಗಿ ಬಾಳಿದ ಮನೆ ಇದು. ಮನೆ ಬಿಟ್ಟು ಹೋಗ್ಬಿಡ್ತಾನಪ್ಪ. ಈ ಮಾಸ್ ರಾಜನ ಎದುರಿಗೆ ಕಳಕ ತರಬೇಡಿಕನಪ್ಪ. ಮಾವಯ್ಯ, ಆ ವಿಧಿ ನಮ್ಮ ಮನೇಲಿ ಏನ್ ಬಂದಿದ್ಯೋ ಅದೇ ಆಗೋದು. ನೋಡಿ, ನೀವು ಈ ಸಮಯದಲ್ಲಿ ಮನೆ ಬಿಟ್ಟು ಹೋಗೋದು ಸರಿಯಲ್ಲ. ನೀವು ಬಾಳಿ ಬದುಕಬೇಕಾಗಿರೋರು, ನೀವು ಇಲ್ಲೇ ಇರ್ಬೇಕು. ಮಾವಯ್ಯ, ಸತ್ಯತೆಗೋಸ್ಕರ ನೀವೇ ಹೇಳ್ತಿದ್ರಲ್ಲ, ಭೂಮಿ ತೂಕದಷ್ಟು ಗುಣ ಹೊಂದಬೇಕು ಹೆಣ್ಣು ಅಂತ. ಅದಕ್ಕೋಸ್ಕರನಾದ್ರೂ ನಾನು ಸತ್ಯತೆಗೋಸ್ಕರ ಕಾಪಾಡೋದಕ್ಕೋಸ್ಕರ ಆದ್ರೂ ನಾವು ಮನೆ ಬಿಟ್ಟು ಹೋಗ್ತೀವಿ ಬಾಬಾ. ನಾವು
ಹೊರಟೋಗ್ತೀವಿ, ನೀವಿಲ್ಲೇ ಇರಿ. ಅಪ್ಪಾಜಿ, ಇವರೆಲ್ಲ ನನ್ನ ಅಪರಾಧ ಅಂತ ದುಡಿದ್ರು, ನೀವ್ ಯಾವಕ್ಕೂ ಕಿವಿ ಕೊಡದೇನೆ ನನ್ನನ್ನು ನಂಬಿದಿರಿ. ನನಗೆ ಕೊನೆ ಬಾರಿ ಆಶೀರ್ವಾದ ಮಾಡಿ ಅಪ್ಪಾಜಿ, ಆಶೀರ್ವಾದ ಮಾಡಿ. ಕಂದಾಮರ, ಈ ಮನೆ ಮಾನಕ್ಕಾಗಿ ನೀನು ಮನೆ ಬಿಡ್ತಾ ಇರ್ವೆಯಾ? ಹೇಳು ಮಗನೇ, ಹೇಳಿ. ಧರ್ಮ ನೀನು ಕಾಪಾಡ್ತೇನಪ್ಪ. ಧರ್ಮ ನೀ ಕಾಪಾಡಿದ್ರೆ ಆ ಧರ್ಮ ನಿನ್ನನ್ನು ಕಾಪಾಡ್ತದೆ. ಸತ್ಯ, ಒದಗಿ ಬಂದ ಗಂಡ ಹತ್ರ ಕಳೆದು ಹೋದವು. ಅಪ್ಪ, ನಿನ್ನ ಘನತೆ ಗೌರವವನ್ನು ಈ ಅಮರ ತೊಳೆದು ನಿಂತು ಕೊರಗಿದ್ದೀರಿ. ನಾನಿದ್ದೇನೆ, ಬನ್ನಿ ಎಲ್ಲರೂ ಊಟ ಮಾಡೋಣ. ಸಮ್ರಾಟ್, ನೀನು ನನ್ನ ಬಾಲ್ನ ದೇವರಪ್ಪ. ನಿನ್ ಮುಂದೆ ಈ ಮನೆಯ ಕಿರಿಮಗನಂತೇನು. ಸರಿಯಾಗಿ ಹೇಳಿದ್ರಿ ಡಾರ್ಲಿಂಗ್. ನೋಡಿ ಸಂಭ್ರಮ, ನಾನು ಇದೇ ಸಂದರ್ಭಕ್ಕೋಸ್ಕರ ಸಿಹಿ ಅಡಿಗೆ ಮಾಡಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ, ಬಡಿಸ್ತೀನಿ. ಕಂದಾಮರ, ಕಂದಾಮರ ಮಗನೇ, ಏನೆಂದು ಬರೆದರಪ್ಪ ನಿನ್ನ ಬಾಳಪಟ್ಟವನ್ನ? ಕುತಂತ್ರಕ್ಕೆ ತಲುಕಿದ ಈ ಮಾಕಾಳಿಯನ್ನ ಮನೆ ನನಗೆ ಗೊತ್ತಪ್ಪ, ಗೊತ್ತು. ಅಮರ, ಈ ಮನೆಯಲ್ಲೇ ನನ್ನನ್ನು ಹಾರೈಸುತ್ತಾ ಕಾಲವನ್ನು ಕಳೆಯುತ್ತೇನೆ. ಮಗನೇ, ಅನಾರೋಗ್ಯದ ಹೊರತು ನಾನು ಸತ್ತ ನಂತರ ನನ್ನ ಸಭಕ್ಕೆ ನೀನೇ ಕೊಳ್ಳಿಡುವಂತ ಹರಿಕನಪ್ಪ. ದೇವರೇ, ನೀರಿರೋ ಸತ್ಯವಾದರೆ ನಾನು ಸತ್ತ ನಂತರ ನನ್ನ ಅಮರನೇ ಕೊಳ್ಳಿಡುವಲ್ಲಿ.